ಎಲ್ರಿಗೂ ನಮಸ್ಕಾರ. ನಾನು ನಿಮಗೆ ಇವತ್ತು ಹೋಳಿಗೆ ಸಾರಿಗೆ ಹೆಸರು ಕಾಳು ಹಾಕ್ತೀವಿ ನಮ್ಮ ಮನೆಗಳಲ್ಲಿ. ತುಂಬಾ ಟೇಸ್ಟಿಯಾಗಿರುತ್ತೆ. ಎಸ್ಪೆಷಲಿ ಇದು 2ನೇ ದಿನಕ್ಕೆ ಹಾಕುವಂಥದ್ದು. ಅಂದರೆ ಫಸ್ಟ್ ಡೇ ಸಾರು ಮಾಡಿದ ಮಾರನೇ ದಿನಕ್ಕೆ. ಸೈಂಟಿಫಿಕ್ಕಾಗಿ ಮತ್ತು ಸ್ಪಿರಿಚುವಲಾಗಿ ತಂಡಿ ಸಾರು ತಿನ್ನಬಾರ್ದು ಅಂತ ಹೇಳ್ತಾರೆ. ಆದರೆ ಹೋಳಿಗೆ ಸಾರು ಮಾತ್ರ ಸ್ಪೆಷಲಿ ಈ ರೀತಿ ಮಾಡಿದ್ರೇ ಚೆನ್ನಾಗಿರುತ್ತೆ. ಇದು ಹಳೆ ಕಾಲದ ರೆಸಿಪಿ. ಇದಕ್ಕೆ ಒಂದು ಚಿಕ್ಕ ಪಾತ್ರೆ ಸಾಂಬಾರಿಗೆ ಏನೇನು ಬೇಕಾಗುತ್ತೆ ಅಂತ ನೋಡೋಣ ಬನ್ನಿ. 2 ಈರುಳ್ಳಿ, ಸ್ವಲ್ಪ ಕರಿಬೇವು, ಒಂದು 8 ಹಣ್ಣಾಗಿರ್ತಕ್ಕಂತಹ ಮೆಣಸಿನ್ಕಾಯನ್ನು ಮಧ್ಯಕ್ಕೆ ಸೀಳಿ ಇಟ್ಕೊಳ್ಳಿ. ಅಂದರೆ ಇದು ತುಂಬಾ ರುಚಿ ಇರುತ್ತೆ. ಸ್ಮೆಲ್ಲು ಅಷ್ಟೇ ಘಮ ಘಮ ಅಂತ ಬಾಯಲ್ಲಿ ನೀರು ಉರಿಸ್ತಿರುತ್ತೆ, ಇನ್ನೂ ತಿನ್ನಬೇಕು ಅನಿಸ್ತಿರುತ್ತೆ. ಸೊ ಈಗ ಇದನ್ನು ಏನು ಮಾಡಬೇಕಂತಂದರೆ, ಒಂದು ಬಾಣಲೆಯಲ್ಲಿ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡು ಆ ಎಣ್ಣೆ ಚೆನ್ನಾಗಿ ಕಾದ ನಂತರ ನಾವೇನು ಮಾಡಬೇಕಾಗುತ್ತೆ, ಇದಕ್ಕೆ ಸಾಸಿವೆಯನ್ನು ಆ್ಯಡ್ ಮಾಡಬೇಕಾಗತ್ತೆ. ಸಾಸಿವೆಯನ್ನು ಆ್ಯಡ್ ಮಾಡಿ ನಂತರ ನಾವು ನಾರ್ಮಲಾಗಿ ಒಗ್ಗರಣೆ ಯಾವ ರೀತಿ ಹಾಕ್ತೇವೆ ಅದೇ ರೀತಿಯಲ್ಲೇ ಸಾಸಿವೆ ಚಟಪಟ ಅಂತ ಸದ್ದು ಬಂದಮೇಲೆ ಅದಕ್ಕೆ ನಾವು ಹಚ್ಚಿಟ್ಕೊಂಡಿರ್ತಕ್ಕಂತಹ ಈರುಳ್ಳಿಯನ್ನು ಹಾಕ್ಕೋಬೇಕಾಗತ್ತೆ. ಹಾಗೆ ಬೆಳ್ಳುಳ್ಳಿನೂ ಸಹ ಒಂದು 10-12 ಪೀಸ್ ಬೇಕಾಗುತ್ತೆ, ಬಿಡಿಸಿಟ್ಕೊಂಡಿರಬೇಕು. ಈಗ ಸಾಸಿವೆ ಚಟಪಟ ಅಂದಮೇಲೆ ನಾನು ಕರಿಬೇವನ್ನು ಆ್ಯಡ್ ಮಾಡ್ತಿದ್ದೀನಿ. ಹಾಗೆ ಹಿಂದೆಯೇ ಈರುಳ್ಳಿ ಮೆಣಸಿನ್ಕಾಯಿ ಎರಡನ್ನು ಒಟ್ಟಿಗೆ ಆ್ಯಡ್ ಮಾಡ್ತಿದ್ದೀನಿ. ನಾರ್ಮಲಾಗಿ ನಾವು ಎಲ್ಲ ಒಗ್ಗರಣೆಗಳನ್ನು ಹೇಗೆ ಫ್ರೈ ಮಾಡ್ಕೋತೀವಿ ಅದೇ ರೀತಿಯಲ್ಲಿ ಫ್ರೈ ಮಾಡ್ಕೊಳ್ಳಿ. ಇದು ನಾನು 1/4 kg ಹೆಸರು ಕಾಳಿಗೆ ಹೇಳ್ತಾ ಇದ್ದೀನಿ. ನೀವು ಇನ್ನೂ ಎಕ್ಸ್ಟ್ರಾ ಹಾಕೋದಾದರೆ ಅದಕ್ಕೆ ನೋಡಿಕೊಂಡು ಈರುಳ್ಳಿ ಮೆಣಸಿನ್ಕಾಯಿನ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಳ್ಳಿ. ಈಗ ಬೆಳ್ಳುಳ್ಳಿಯನ್ನು ಕೂಡ ಆ್ಯಡ್ ಮಾಡ್ತಿದ್ದೀನಿ. ಎಲ್ಲವೂ ಇದೇ ರೀತಿ ಉರಿ ಇಟ್ಟು ಚೆನ್ನಾಗಿ ಫ್ರೈ ಮಾಡಿ. ಇದು ಫ್ರೈ ಆಗೋಷ್ಟೊತ್ತಿಗೆ ನಾನೇನು ಮಾಡ್ತೀನಿ ಅಂದರೆ, ಹೆಸರು ಕಾಳನ್ನು ಆರಿಸಿ ಕವರ್ಗೆ ಹಾಕಿಟ್ಟಿರ್ತೀನಿ. ಈಗ ಇದಕ್ಕೆ ಒಗ್ಗರಣೆ 3/4 ಭಾಗ ಬೆಂದ ನಂತರ ಇಂಗು ಸ್ವಲ್ಪವನ್ನು ಆ್ಯಡ್ ಮಾಡ್ಕೊಳ್ಳಿ. ನಾರ್ಮಲಾಗಿ ಸಾಂಬಾರಿಗೂ ಇಂಗು ಆ್ಯಡ್ ಆಗಿರುತ್ತೆ. ಸೊ ಇದಕ್ಕೆ ಸ್ವಲ್ಪ ಇಂಗು ಮಾತ್ರ ಸಾಕು. ಈಗ ಇಂಗುವನ್ನು ಆ್ಯಡ್ ಮಾಡಿ ಒಂದು 2 ಮಿನಿಟ್ಸ್ ಮತ್ತೆ ಅದನ್ನು ಫುಲ್ಲು ಫ್ರೈ ಆಗೋದಕ್ಕೆ ಬಿಟ್ಬಿಡಿ. ಈಗ ನಾವೇನು ಮಾಡಬೇಕಾಗುತ್ತೆ ಅಂತಂದರೆ, ಒಂದು ಕಡೆ ಸಾಂಬಾರು ನೋಡಿ ಇಷ್ಟಿದೆ. ಹೆಸರು ಕಾಳು 1/4 kg ಈಗ ನಾನು ಆರಿಸಿಟ್ಟಿದ್ದೀನಿ, ಅದನ್ನು ಕೂಡ ಹಾಕ್ಕೊಳ್ತಿದ್ದೀನಿ. ಅದೂ ಕೂಡ ಫ್ರೈ ಮಾಡ್ಕೊಳ್ಳಿ. ಅಷ್ಟೊತ್ತಿಗೆ ಮತ್ತೊಂದು ಕಡೆ ಒಂದು ಕೆಟಲ್ ಅಥವಾ ಒಂದು ಪಾತ್ರೆಯಲ್ಲಿ ನೀರನ್ನು ತೆರಳೋದಕ್ಕೆ ಇಟ್ಕೊಳ್ಳಿ. ಈ ಹೆಸರು ಕಾಳು ಹಾಕಿದ ಮೇಲೆ ಮೀಡಿಯಮ್ ಉರಿಯಲ್ಲಿ, ಅಂದರೆ ತುಂಬ ಕಡಿಮೆನೂ ಬೇಡ ತುಂಬ ಜಾಸ್ತಿನೂ ಬೇಡ, ಮೀಡಿಯಮ್ ಉರಿನಲ್ಲಿ ಇದು ಫ್ರೈ ಮಾಡ್ಕೊಳ್ಳಿ. ಆ ಕೆಟಲಲ್ಲಿರೋ ನೀರು ಕನೆಕ್ಷನ್ ಹಾಕಿರ್ತೀನಿ ನಾನು, ಅದು ತೆರಳೋಷ್ಟೊತ್ತಿಗೆ ಹಾಗೆ ಈ ಹೆಸರು ಕಾಳು ಕೂಡ ಫ್ರೈ ಆಗೋಷ್ಟೊತ್ತಿಗೆ ಟೈಮ್ ಸರಿ ಹೋಗುತ್ತೆ. ಅಂದರೆ ಒಂದು 5 ಮಿನಿಟ್ಸ್ ಅಷ್ಟೇ ಬಿಸಿ ಮಾಡಬೇಕಾಗುತ್ತೆ. ತುಂಬ ಬ್ಲ್ಯಾಕ್ ಆಗೋಷ್ಟು ಬಿಸಿ ಮಾಡಿಬಿಟ್ರೆ ಅದು ರುಚಿ ಚೆನ್ನಾಗಿರೋದಿಲ್ಲ, ಟೇಸ್ಟ್ ಚೇಂಜ್ ಆಗಿಬಿಡುತ್ತೆ. ಸೊ ಈಗ 5 ಮಿನಿಟ್ಸ್ ಆಗಿದೆ. ನಾನು ಕೆಟಲಲ್ಲಿರೋ ನೀರು ಕೂಡ ತುಂಬ ಚೆನ್ನಾಗಿ ತೆರಳಿದೆ, ಅದನ್ನು ಆ್ಯಡ್ ಮಾಡ್ತಿದ್ದೀನಿ. 1/4 kg ಹೆಸರು ಕಾಳಿಗೆ ಎಕ್ಸಾಕ್ಟಾಗಿ ಒಂದು ಕೆಟಲ್ ನೀರು ಹಿಡಿಯುತ್ತೆ. ನಾನು ತೆರಳಿರ್ತಕ್ಕಂಥ ನೀರನ್ನು ಆ್ಯಡ್ ಮಾಡಿದ್ಮೇಲೆ ಚೆನ್ನಾಗಿ ಉರಿ ಇಟ್ಟು ಬಿಟ್ಬಿಡ್ತೇನೆ. ಈಗ ಅದು ತೆರಳ್ತಿರುತ್ತೆ. ಯಾವಾಗ ನಾವು ಇದು ಪರ್ಫೆಕ್ಟಾಗಿ ಬೆಂದಿದೆ ಅಂತಂದರೆ ಅದು ಲಾಸ್ಟಲ್ಲಿ ಗೊತ್ತಾಗುತ್ತೆ ನಮಗೆ. ನಾವು ಏನು ಮಾಡಬೇಕಾಗುತ್ತೆ ಅಂದರೆ, ಒಂದು ಪ್ಲೇಟನ್ನು ಮುಚ್ಚಿಟ್ಬಿಡಿ. ಅಷ್ಟೊತ್ತಿಗೆ ನಾನು ಒಂದು ಕಡೆ ಅನ್ನಕ್ಕೆ ರೆಡಿ ಮಾಡ್ಕೊಳ್ತಿದ್ದೀನಿ. ನಮ್ಮನೇಲಿ ಯಾವಾಗೂ ಕೂಡ ಅನ್ನ ಬಸಿಯೋದು. ಸೊ ಬಸ್ದಿರ್ತಕ್ಕಂಥ ಅನ್ನವನ್ನು ಕೂಡ ಮಾಡ್ತಿದ್ದೇನೆ. ಸಾರು ಕೂಡ ಇದೆ ಸ್ವಲ್ಪ. ಈಗ ನೋಡಿ, ನೀರು ಕಡಿಮೆ ಆಗಿದೆ ಅಂತ ಫೀಲ್ ಆದಾಗ ನಾವೇನು ಮಾಡಬೇಕಾಗುತ್ತೆ, ಮತ್ತೊಂದು ಕಡೆ ಪಾತ್ರೆಯಲ್ಲಿ ನೀರನ್ನು ತೆರಳಿಸಿಟ್ಕೊಂಡಿರಿ. ತಣ್ಣೀರು ಹಾಕಿದಾಗ ಅದು ಸೇಗೆರ್ಕೊಳ್ಳುತ್ತೆ ಅಂತ ಹೇಳ್ತಾರೆ ನಮ್ಮ ಮನೆಗಳಲ್ಲಿ. ಸೊ ತಣ್ಣೀರನ್ನು ಯಾವುದೇ ಕಾರಣಕ್ಕೂ ಹಾಕಬೇಡಿ. ಮತ್ತೊಂದು ಕಡೆ ನೀರನ್ನು ತೆರಳಿಸಿಟ್ಕೊಂಡು ಅದಕ್ಕೆ ಇನ್ನೂ ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೊಳ್ಳಿ. ನಾನು ಆಗಲೇ ಕೆಟಲಲ್ಲಿ ಸ್ವಲ್ಪ ನೀರನ್ನು ಉಳಿಸಿಟ್ಕೊಂಡಿದ್ದೆ. ಈಗ ಚಪಾತಿ ಹಿಟ್ಟು ಕೂಡ ಪ್ರಿಪೇರ್ ಆಗಿದೆ. ಅಂದರೆ ಇದೆಲ್ಲ ಪ್ರೋಸೆಸ್ ಮುಗಿಯೋಷ್ಟೊತ್ತಿಗೆ 1 ಅವರ್ ಬೇಕಾಗುತ್ತೆ. ಆ 1 ಅವರ್ ಒಳಗಡೆ ನಾವು ಒಂದು ಕಡೆ ಅನ್ನ, ಒಂದು ಕಡೆ ಚಪಾತಿ ಹಿಟ್ಟು ಎಲ್ಲವನ್ನು ಪ್ರಿಪೇರ್ ಮಾಡ್ಕೋಬೋದು. ಈಗ ನೋಡಿ, ಹೆಸರು ಕಾಳು ಚೆನ್ನಾಗಿ ಬೇಯ್ತಾ ಬಂದಿದೆ, ನೀರು ಕಡಿಮೆ ಆಗ್ತಾ ಬಂದಿದೆ. ನನಗೆ ಫೀಲ್ ಆಗಿದೆ. ನಾನೇನು ಮಾಡಿದೆ,
ಒಂದು ಕಡೆ ತೆರಳಿಸಿ ಮತ್ತು ಒಂದು ಗ್ಲಾಸ್ ಆಗೋಷ್ಟು ನೀರನ್ನು ಅದಕ್ಕೆ ಆ್ಯಡ್ ಮಾಡ್ತಿದ್ದೀನಿ. ಯಾವಾಗ ನಮಗೆ ನೋಡಿ ಇಷ್ಟು ಅದು ಒಂಥರ ಸೀಳ್ ಬಿಡಬೇಕು, ಅಂದರೆ ಹೊಟ್ಟೆ ಹೊಡ್ಕೊಂಡಿದೆ ಅಂತ ಹೇಳ್ತಾರೆ ಹಳೆ ಕಾಲದಲ್ಲಿ, ಕೆಲವೊಂದು ವರ್ಡ್ಸ್ ಎಲ್ಲ ಯೂಸ್ ಮಾಡ್ತಿರ್ತಾರೆ. ಸೊ ಈ ರೀತಿ ಆಗಿದೆ ಅಂದಾಗ ನಾವು ಇದಕ್ಕೆ ಸಾಂಬಾರನ್ನು ಆ್ಯಡ್ ಮಾಡ್ಕೋಬೇಕಾಗತ್ತೆ. ಈಗ ನಾನು ಏನು ಮಾಡ್ತಿದ್ದೀನಿ ಅಂದರೆ ಸಾಂಬಾರನ್ನು ಆ್ಯಡ್ ಮಾಡ್ಕೊತಿದ್ದೀನಿ. ನೀರು ಹೆಸರು ಕಾಳಲ್ಲಿ ಜಾಸ್ತಿ ಅನಿಸಿದ್ರೆ ಒಂದು ಪಾತ್ರೆಗೆ ತೆಗೆದಿಟ್ಕೊಂಡಿರಿ ಒಂದು ಗ್ಲಾಸಲ್ಲಿ. ನಂದು ಇವಾಗ ಕರೆಕ್ಟಾಗಿ ನೀರು ಇಮ್ರಿತ್ತಲ್ವಾ, ಸೊ ನಾನೀಗ ಅದಕ್ಕೆ ಸಾಂಬಾರನ್ನು ಆ್ಯಡ್ ಮಾಡಿದ್ದೀನಿ. ಈಗ ಸಾಂಬಾರು ಹುರಿ ಇಟ್ಟು ಚೆನ್ನಾಗಿ ತೆರಳೋದಕ್ಕೆ ಬಿಡಿ. ಈಗ ನಾವೇನು ಮಾಡಬೇಕಾಗುತ್ತೆ ಅಂತಂದರೆ, ಇದರಲ್ಲಿ ಈಗ ಹೆಸರು ಕಾಳು ಹಾಕಿರೋದ್ರಿಂದ ಸಾಂಬಾರಿನಲ್ಲಿ ಉಪ್ಪು ಮತ್ತು ಹುಳಿ ಕಡಿಮೆ ಆಗಿರುತ್ತೆ. ಸೊ 1 ಟೇಬಲ್ ಸ್ಪೂನ್ ಆಗೋಷ್ಟು ಉಪ್ಪನ್ನು ಆ್ಯಡ್ ಮಾಡ್ತಿದ್ದೀನಿ. ಸ್ವಲ್ಪ ಹುಣಸೆ ರಸವನ್ನು ಆ್ಯಡ್ ಮಾಡ್ತಿದ್ದೀನಿ. ಖಾರ ಯಾಕೆ ಆ್ಯಡ್ ಮಾಡೋದಿಲ್ಲ ಅಂತಂದರೆ, ರೆಡ್ ಕಲರ್ದು ಅಂದರೆ ಮೆಣಸಿನ್ಕಾಯನ್ನು ಆ್ಯಡ್ ಮಾಡಿದ್ದೀನಿ. ಹಣ್ಣಾಗಿರ್ತಕ್ಕಂತಹ ಹಸಿ ಮೆಣಸಿನ್ಕಾಯಲ್ಲಿ ಖಾರ ಅಂಶ ಇರುತ್ತೆ, ಸೊ ಖಾರ ಏನು ಹಾಕೋಷ್ಟಿಲ್ಲ. ಈಗ ಇದನ್ನು ಚೆನ್ನಾಗಿ ಉರಿ ಇಟ್ಟು ತೆರಳಿಸ್ಬಿಡಿ. ಆ ಉರಿ ಇಟ್ಟು ತೆರಳೋದ್ರೊಳಗಡೆ ನಮ್ಮದು ಅನ್ನ ಕೂಡ ಪ್ರಿಪೇರ್ ಆಗಿರುತ್ತೆ, ಚಪಾತಿನೂ ಕೂಡ ಒಂದು ಕಡೆ ಹಾಕ್ಕೋಬೋದು. ಈಗ ನೋಡಿ ರುಚಿಯಾಗಿರ್ತಕ್ಕಂತಹ ಹೋಳಿಗೆ ಸಾರಿಗೆ ಹೆಸರು ಕಾಳು ಹಾಕಿದ್ದೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ. ಮುದ್ದೆ ಜೊತೆ ಕೂಡ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ಹಾಗೆ ಚಪಾತಿ ಜೊತೆಲಿ ಕೂಡ ಕಾಂಬಿನೇಷನು ತುಂಬಾ ಚೆನ್ನಾಗಿರುತ್ತೆ. ಸೊ ನನ್ನ ಮಗನಿಗೆ ಚಪಾತಿ ಬೇಕು ಅಂತ ಕೇಳಿದ್ದ ಅಂತ ನಾನಿವತ್ತು ಚಪಾತಿನೇ ಆಪ್ಷನ್ ತೊಗೊಂಡಿದ್ದೀನಿ. ಚಪಾತಿ ಮತ್ತು ಬಿಸಿ ಬಿಸಿ ಅನ್ನ. ಹಾಗೆ ಹೋಳಿಗೆ ಸಾಂಬಾರಿಗೆ ಕೆಲವೊಂದು ಸಾಂಬಾರುಗಳಿಗೆ ದಪ್ಪಕ್ಕಿ ಅನ್ನ ಅಂತೂ ತುಂಬಾ ಟೇಸ್ಟ್ ಇರುತ್ತೆ. ಸೊ ನಾನು ದಪ್ಪಕ್ಕಿನೇ ಹಾಕಬೇಕು ಅಂತ ದಪ್ಪಕ್ಕಿಯಲ್ಲಿ ಅನ್ನ ಮಾಡಿದ್ದೀನಿ. ಹಾಗೆ ಚಪಾತಿ, ಹಾಗೆ ನೀರು ಮಜ್ಜಿಗೆ. ಡೈಲಿ ನೀರು ಮಜ್ಜಿಗೆ ಕುಡಿದ್ರೆ ಆರೋಗ್ಯಕ್ಕೂ ಸಹ ತುಂಬ ಒಳ್ಳೆಯದು. ನೋಡಿ ಈಗ ರುಚಿಯಾಗಿರ್ತಕ್ಕಂಥ ಹೆಸರು ಕಾಳು ಹಾಕಿರ್ತಕ್ಕಂಥ ಹೋಳಿಗೆ ಸಾಂಬಾರು ಜೊತೆಯಲ್ಲಿ ಚಪಾತಿ, ಅನ್ನ, ಮಜ್ಜಿಗೆ ಇಷ್ಟು ಪ್ರಿಪೇರ್ ಆಗಿದೆ. ಸೊ ನೀವು ಕೂಡ ಈ ರೀತಿ ಟ್ರೈ ಮಾಡಿ. ನಾರ್ಮಲಾಗಿ ಟ್ರೈ ಮಾಡಿರ್ತೀರ, ಈ ರೀತಿ ಟ್ರೈ ಮಾಡಿ.